ಅಲ್ಲ, ಪ್ರತಿಭಟನೆ ಮಾಡಬಾರ್ದು ಅಂತಲ್ಲ, ಆಗಬೇಕು ಪ್ರತಿಭಟನೆ. ಬಟ್ ಅದೇ ಹೇಳ್ತಿರೋದಲ್ಲ, ಯಾಕಂದರೆ ಉತ್ತರ ಕರ್ನಾಟಕಕ್ಕೆ ಬಂದಾಗ ಪ್ರತಿಭಟನೆ ಜಾಸ್ತಿ ಆದ್ಯತೆ ಪಡಿಬಾರ್ದು. ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇದೆ, ದೇಶದ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಅದನ್ನು ಗೌರವಿಸ್ತೀವಿ, ನಾವು ವೈಯಕ್ತಿಕವಾಗಿ ಗೌರವಿಸ್ತೀವಿ. ಎರಡನೇದು, ಅಸೆಂಬ್ಲಿಯಲ್ಲಿ ಕೂಡ ಪಕ್ಷಾತೀತವಾಗಿ ಮೀರಿ ನಾವು ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೆ ಯಾವ ರೀತಿ ರಾಜಕಾರಣ ತೋರಿಸ್ಕೊಡ್ತಕ್ಕಂಥದ್ದು ಆಂಧ್ರ ಕರ್ನಾಟಕ ಆಡಬೇಕಂತ ನನ್ನ ವಾದ. ಸರ್, ಉತ್ತರ ಕರ್ನಾಟಕಕ್ಕೆ ಸೀಮಿತವಾಗಿ ನಡೀತಿರುವಂಥದ್ದು ಅಧಿವೇಶನ, ಆದರೆ ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಅಲ್ಲ, ಈಗ ಚರ್ಚೆ ಯಾರು ಮಾಡಬೇಕು? ಈಗ ಅಸೆಂಬ್ಲಿ ಬಿಸ್ನೆಸ್ನ ಪ್ರಶ್ನೆಗಳು ಕೇಳ್ತಕ್ಕಂಥವ್ರು ಯಾರು? ಬಿಜೆಪಿ ಮತ್ತು ಅಸೆಂಬ್ಲಿನ ಪ್ರಶ್ನೆ ಕೇಳೋರು ಯಾರು? ವಿರೋಧ ಪಕ್ಷದವರು. ಮತ್ತು ವಿರೋಧ ಪಕ್ಷದವ್ರು ಅವಕಾಶ ಕೊಡ್ತಾ ಇದ್ದೀವಿ. ನಮ್ಮ ಖಾದರ್ ಸಾಹೇಬರು, ಸ್ಪೀಕರ್ ಅವರು 10 ಗಂಟೆ, 11 ಗಂಟೆ, 12 ಗಂಟೆ, 1 ಗಂಟೆವರೆಗೂ ಕೂಡ ಅಸೆಂಬ್ಲಿ ನಡೆಸಿದ್ದಾರೆ. ಸೊ ನೀವು ಯಾವ ವಿಷಯಗಳನ್ನ ತೊಗೊಳ್ತೀರೋ ಅದರ ವಿಷಯ ಬಗ್ಗೆ ಸರ್ಕಾರ ಮಾತನಾಡ್ತದೆ, ಕೇಳಿಸ್ಕೊಳ್ತದೆ. ನೀವು ಬರೀ ಪೊಲಿಟಿಕ್ಸೇ ಮಾಡಬೇಕನ್ನಂಗಿದ್ರೆ ಮಾಡಿ. ಯಾರು ಏನು ನಿರೀಕ್ಷೆ ಇರ್ಬೋದು? ಅಲ್ಲ, ನಿರೀಕ್ಷೆ ಇರ್ತಕ್ಕಂಥದ್ದು ಒಳ್ಳೆ ಚರ್ಚೆ ಆಗಬೇಕು. ಎಲ್ಲದಕ್ಕೂ ಇವತ್ತೇ ಏನು ಪರಿಹಾರ ಕಂಡಿಡಿಯೋಕ್ಕೆ ಯಾರ ಕೈಲಿನೂ ಆಗೋದಿಲ್ಲ. ಚರ್ಚೆ ಆಗಬೇಕು. ಚರ್ಚೆ ಒಳ್ಳೆ ರೀತಿಯಾದಂಥ ಚರ್ಚೆ ಆಗಿ ಗಮನ ಸೆಳೀತಕ್ಕಂಥದ್ದಾದರೆ ಅದು ಜನಕ್ಕೆ ಅನುಕೂಲ ಆಗುತ್ತೆ. ಸರ್, ಮುಂಚೆ ಬಿಜೆಪಿ ಸರ್ಕಾರದಾಗೂ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಾಗಿತ್ತು, ಅವಾಗ ಕೂಡ ಉತ್ತರ ಕರ್ನಾಟಕದ ಬಗ್ಗೆ ಯಾವುದೇ ಜಾಸ್ತಿ ಏನಾಗಿರಲ್ಲ. ಅಲ್ಲ, ಆ ಥರ ಫಸ್ಟ್ ಅವ್ರು ಎಷ್ಟು ಅಸೆಂಬ್ಲಿ ನಡೆಸಿದ್ದಾರೆ ನೋಡಿರಿ, ನಂಬರ್ ಆಫ್ ಡೇಸ್ ಅಸೆಂಬ್ಲಿ ಎಷ್ಟು ನಡೆಸಿದ್ದಾರೆ ನೋಡಿದ್ದಾರೆ ನೀವು. ಈಗ ಇರೋ ಪಾರ್ಲಿಮೆಂಟ್ನಲ್ಲಿ ಆಗಿರಲಿ, ಅಲ್ಲಿ ಪಾರ್ಲಿಮೆಂಟಲ್ಲಿ ಯಾವತ್ತನ್ನ ಬಿಲ್ಗಳು ತಂದು ಚರ್ಚೆಗಾಗಿದ್ದಾವೇನ್ರಿ ಇಲ್ಲಿ ಪಾರ್ಲಿಮೆಂಟ್ನಲ್ಲಿ? ಇಲ್ಲಿ ಕೂಡ ಅವ್ರು ಎಷ್ಟು ದಿವಸ ಅಸೆಂಬ್ಲಿ ನಡೆಸಿದ್ದಾರೆ ತೆಗೆದು ನೋಡಿ, ಚೆಕ್ ಮಾಡಿ ನೋಡಿ ನೀವು. ಇವಾಗ ಕೂಡ ಏನಂತಂದ್ರೆ ಗ್ಯಾರಂಟಿ ಸ್ಕೀಮು ಅದು ಹಿಡ್ಕೊಂಡು ಅಲ್ಲ, ನೀವು ಕೇಳಿದ ಪ್ರಶ್ನೆ ಬೇರೆ ಇತ್ತು. ವಿ ಆರ್ ಆಸ್ಕಿಂಗ್ ಪೀಪಲ್ ಶುಡ್ ನೋ ದಟ್ ಹೌ ವೆನ್ BJP ವಾಸ್ ಇನ್ ಪವರ್ ಅವ್ರು ಎಷ್ಟು ದಿವಸ ಕಾಲಾವಕಾಶ ನಡೆಸಿದ್ದಾರೆ, ಎಷ್ಟು ತಾಸು ನಡೆಸಿದ್ದಾರೆ, ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದು ಚೆಕ್ ಮಾಡಿ ನೋಡಿ. ಈವನ್ ಅಸ್ಯೂಮಿಂಗ್ಲಿ ಇಫ್ ವಿ ಆರ್ ಮಿಸ್ಯೂಸ್ಡ್ ಇಟ್ ಈಸ್ ರಾಂಗ್ ಅಕಾರ್ಡಿಂಗ್ ಟು ಅಸ್. ಬಟ್ ನಾವು ನಮ್ಮ ಸರ್ಕಾರ, ನಮ್ಮ ಪಕ್ಷ ವಿರೋಧದಲ್ಲಿದ್ದಾಗ ನಾವು ಬೇಕಂತ ಪೊಲಿಟಿಸೈಸ್ ಮಾಡಲಿಕ್ಕೆ ಯಾವ್ದು ಇಶ್ಯೂ ರೇಸ್ ಮಾಡಿರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಏನು ಅಲ್ಲ, ಮಾಡಲಿ ರೈತರು ಹೋರಾಟ ಮಾಡಲಿಕ್ಕೆ ಎಲ್ಲದಕ್ಕೂ ನಾವು ಗೌರವಿಸ್ತೀವಿ. ಆದರೆ BJPಯವರು ರೈತರ ಪರ ಮಾತಾಡಲಿಕ್ಕೆ ಏನಿದೆ ಅವ್ರ ಹತ್ರ? ಕೇಂದ್ರ ಸರ್ಕಾರದಿಂದ ಏನೇನು ಎಕ್ಸ್ಟ್ರಾ ಬಂದಿದೆಯಾ? ಕೇಂದ್ರ ಸರ್ಕಾರದ ₹1 ಸಬ್ಸಿಡಿಯನ್ನು ಕೊಟ್ಟಿದ್ದಾರಾ? ಈಗ ಶುಗರ್ ಕೇಂದ್ರ ಮಾತಾಡೋಣ. ಈಗ ಫಿಕ್ಸ್ ಮಾಡ್ತಕ್ಕಂಥ ಪ್ರೈಸ್ ಫಿಕ್ಸ್ ಮಾಡ್ತಕ್ಕಂಥ ಯಾರು? ಕೇಂದ್ರ ಸರ್ಕಾರ. ಮೇಜು ಮಿನಿಮಮ್ ಪ್ರೈಸ್ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ. ಸೊ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆದಾಗ ಅವ್ರು ಧಾವಿಸ್ಬೇಕು, ಸಹಾಯ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕರ್ತವ್ಯ ಇದೆ, ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ BJPಯವ್ರು ಮಾತನಾಡೋಕ್ಕೆ ಏನು ಅವ್ರಿಗೆ ಅಧಿಕಾರ ಇದೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.